ರಾಘವೇಂದ್ರ ಶ್ರೀಪಾದಂಗಳವರು ಜಗತ್ತಿನಲ್ಲಿ ಅವತಾರ ಮಾಡದೇ ಇದ್ದಿದ್ದರೆ ಸಜ್ಜೀವರಾಶಿಗಳ ಗತಿ ಏನಾಗಿತ್ತು ಅಂತ ಒಮ್ಮೆ ವಿಚಾರ ಮಾಡಬೇಕು. ನಾವೆಲ್ಲ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೇವೆ, ಎಲ್ಲದಕ್ಕೂ ರಾಯರೇ ಗತಿ. ಪಾಪ ಅನೇಕ ಜನರು ಯಾತ್ರೆಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹಾಗಿದ್ದಾಗ ಎಲ್ಲೋ ದೂರದ ಪ್ರದೇಶಕ್ಕೆ ಹೋಗಬೇಕು, ಅಲ್ಲಿ ಯಾವುದೋ ಒಂದು ದೇವರ ದರ್ಶನವನ್ನು ಮಾಡಬೇಕು ಅಂತಿರುತ್ತೆ. ಹಾಗಿದ್ದಾಗ ಅನುಷ್ಠಾನವಂತರು ಮೊದಲು ಕೇಳೋದು ಅಲ್ಲಿ ರಾಯರ ಮಠ ಇದೆಯಾ ಅಂತ ಹೇಳಿ. ಆದ್ದರಿಂದ ರಾಯರು ಎಷ್ಟು ಪರಮ ಉಪಕಾರವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾವೊಮ್ಮೆ ಆಲೋಚನೆ ಮಾಡಬೇಕು. ಒಂದು ಸಣ್ಣ ಮಗುವನ್ನು ಕೇಳ್ರಿ, ಅದಕ್ಕೆ ಯಾವುದು ಶ್ಲೋಕ ಬರದೇ ಇದ್ರೂ ಕೂಡ ಒಂದು ಶ್ಲೋಕ ಮಾತ್ರ ಹೇಳುತ್ತದೆ, ಪೂಜ್ಯಾಯ ರಾಘವೇಂದ್ರಾಯ ತೊದಲು ನುಡಿನಲ್ಲೇ ಹೇಳುತ್ತೆ. ಆದರೆ ಕೇಳಲಿಕ್ಕೆ ಬಹಳ ಚೆಂದ ಇರುತ್ತೆ. ಯಾವ ಶ್ಲೋಕ ಬರಲಿಲ್ಲ ಅಂದರೆ ಇದೊಂದು ಶ್ಲೋಕ ಮಾತ್ರ ಮಾಧ್ವರ ಅಷ್ಟೇ ಅಲ್ಲ, ಎಲ್ಲ ಸಮಗ್ರ ವರ್ಗದವರಿಗೂ ಬಂದಿರುವಂತಹ ಏಕೈಕ ಶ್ಲೋಕ ಜಗತ್ತಿನಲ್ಲಿ ಅಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರೂ ಹೇಳ್ತಾರೆ. ಯಾಕೆ? ಜಗತ್ತಿನಲ್ಲಿ ರಾಯರು ಅಷ್ಟು ಪೂಜ್ಯರಾಗಿದ್ದಾರೆ. ಆದ್ದರಿಂದ ಪೂಜ್ಯಾಯ ರಾಘವೇಂದ್ರಾಯ ಅಂಥೇಳಿ ತಮ್ಮ ಮತಿಗೆ ಅನುಸಾರವಾಗಿ ಪ್ರಾರ್ಥನೆ ಮಾಡ್ತಾರೆ. ಇಷ್ಟೇ ಅಲ್ಲ, ರಾಯರು ಒಂದು ವೇಳೆ ಅವತಾರ ಮಾಡದೇ ಇದ್ದಿದ್ದರೆ ಒಮ್ಮೆ ವಿಚಾರ ಮಾಡಬೇಕು, ನಮ್ಮ ಗತಿ ಏನಾಗ್ತಿತ್ತು ಅಂಥೇಳಿ. ಎಷ್ಟೋ ಲೌಕಿಕ ಈ ಜಗತ್ತಿನಲ್ಲಿ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೇವೆ. ಎಲ್ಲೆಲ್ಲೋ ಹೋಗ್ತಾರೆ, ಪಾಪ ಬಹಳಷ್ಟು ಕಷ್ಟಪಡ್ತಾರೆ. ಕೊನೆಗೆ ಯಾರೋ ಅಂತಾರೆ, ರಾಯರ ಹತ್ರ ಹೋಗ್ರಿ, ಯಥಾಶಕ್ತಿ ಸೇವೆ ಮಾಡಿರಿ, ಅನುಗ್ರಹ ಆಗತ್ತೆ ಅಂಥೇಳಿ. ಪೂರ್ಣ ನಂಬಿಕೆ ಇಟ್ಟು ಮಾಡಿದಾಗ ಎಷ್ಟೋ ಜನ ಫಲವನ್ನು ಅನುಭವಿಸಿದವರು ಜಗತ್ತಿನಲ್ಲಿದ್ದಾರೆ ಇವತ್ತಿಗೂ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅದರಂತೆ ಅದಕ್ಕೆ ಸ್ತೋತ್ರ ಮಾಡಿದ್ರು. ಅವರ ಸ್ತೋತ್ರದಲ್ಲೇ ಬರುತ್ತೆ, ವಾಗ್ದೇವತಾ ಸರಿದಮಂ ವಿಮಲೀಕರೋತು ಅಂಥೇಳಿ. ಅವರನ್ನು ಗಂಗೆಗೆ ಹೋಲಿಸ್ತಾರೆ. ಗಂಗೆಯ ಆಳವನ್ನು ನಾವು ಕಷ್ಟಪಟ್ಟು ಇಷ್ಟೇ ಅಂತ ಹೇಳಬಹುದು, 300 ಅಡಿನೋ 600 ಅಡಿನೋ ಎಷ್ಟೋ ಪ್ರಯತ್ನ ಪಟ್ಟರೆ ಗಂಗೆಯ ಆಳ ಇಷ್ಟು ಅಂತ ಹೇಳಬಹುದು. ಆದರೆ ರಾಘವೇಂದ್ರ ತೀರ್ಥರ ಮಹಿಮೆಯ ಆಳ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತಹ ಗಂಗೆ ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಹೇಳ್ತಾರೆ. ಹಾಗೆ ಗಂಗೆಗೆ ತ್ರಿಪದಗಾಮಿನಿ ಅಂತ ಹೆಸರು. ರಾಯರು ಕೂಡ ಒಂದು ರೀತಿ ದೇವಗಂಗೆ ಇದ್ದ ಹಾಗೆ. ಹೇಗೆ ಅಂತಂದರೆ ಅವರು ಅವತಾರ ಮಾಡಿದ್ದು ತಮಿಳುನಾಡು ಪ್ರದೇಶದಲ್ಲಿ, ತಂಜಾವೂರಿನಲ್ಲಿ, ಕುಂಭಕೋಣದಲ್ಲಿ ಹೆಚ್ಚು ದಿವಸ ಇದ್ದರು. ಅವರು ಹೆಚ್ಚು ಪ್ರಸಾರಗೊಂಡಿದ್ದು ಕರ್ನಾಟಕದಲ್ಲಿ. ಹಾಗೆ ಅವರ ವೃಂದಾವನ ಆಗಿದ್ದು ಆಂಧ್ರದಲ್ಲಿ. ಆದ್ದರಿಂದ ರಾಯರು ದೇವಗಂಗೆ ಇದ್ದ ಹಾಗೆ. ಆ ಗಂಗೆ ನಾವು ಸ್ನಾನ ಮಾಡ್ತೇವೆ, ಹರಿದ್ವಾರಕ್ಕೋ ಬದರಿಗೋ ಹೋದರೆ ಗಂಗೆಯಲ್ಲಿ ಸ್ನಾನ ಮಾಡ್ತೇವೆ. ಸ್ನಾನ ಮಾಡಿದಾಗ ಬಹಿರ್ಶುದ್ಧಿಯಾಗತ್ತೆ. ಆದರೆ ಈ ದೇವಗಂಗೆ ರಾಯರ ಅದ್ಭುತ ಮಹಿಮೆಯನ್ನು ಕೇಳುವಂತಹ ಈ ಚರಿತ್ರೆ, ಅವರ ಎಲ್ಲ ಮಹಿಮೆ ಅನ್ನೋದು ಹೇಗಿದೆ ಅಂತಂದರೆ ಕೇವಲ ನಾವು ಬಹಿರ್ಭೂತವಾಗಿ ಶುದ್ಧಿಯನ್ನು ಹೊಂದೋದಲ್ಲ, ಒಳಗಡೆ ಆಂತರ್ಯದಲ್ಲಿ ಶುದ್ಧಿಯನ್ನು ಹೊಂದಬೇಕು. ದಾಸರಾಯರಂತಾರೆ ಹರಿಕಥಾಮೃತ ಸಾರದಲ್ಲಿ, 2 ದೀಕ್ಷೆಗಳಿಹವು ಬಾಹ್ಯಾಂತರವೆನಿಪನಾಮದಲ್ಲಿ ಬುಧರಿಂದರಿತು ದೀಕ್ಷಿತನಾಗೂ. 2 ದೀಕ್ಷೆಗಳಿಹವು ಬಾಹ್ಯಾಂತರವೆನಿಪನಾಮದಲ್ಲಿ ಬುಧರಿಂದರಿತು ದೀಕ್ಷಿತನಾಗೂ. ದೀರ್ಘ ದ್ವೇಷಗಳ ಬಿಟ್ಟು ಹರಿಯೇ ಸರ್ವೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಜನ್ಮಾದ್ಯರ ವಿದೂರ. ಹರಿಯೇ ಸರ್ವೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಜನ್ಮಾದಿ ಅರವಿದೂರ. ಸುಖಾತ್ಮ ಸರ್ವಗನೆಂದು ಸ್ಮರಿಸುತ್ತಿರು.
ಎಂಥ ಮಾತಿದು. 2 ದೀಕ್ಷೆಗಳಿಹವು ಬಾಹ್ಯಾಂತರವೆನಿಪ ನಾಮದಲ್ಲಿ. ನಾವು ಸ್ನಾನ ಮಾಡುತ್ತೇವೆ, ಆದರೆ ಬಹಿರ್ಭೂತವಾಗಿ ಮಾತ್ರ ಶುಚಿಯನ್ನು ಹೊಂದುತ್ತೇವೆ. ಅದು ಮುಖ್ಯ ಅಲ್ಲ ಅಂತಾರೆ ಶಾಸ್ತ್ರಕಾರರು. ಆಂತರಿಕವಾಗಿ ಶುದ್ಧತೆಯನ್ನು ಹೊಂದಬೇಕು. ಪುರಂದರದಾಸರ ಚರಿತ್ರೆಯಲ್ಲಿ ಕೇಳ್ತೇವೆ ನಾವು. ಒಂದೊಂದು ಜ್ಞಾನಿಗಳ ಚರಿತ್ರೆಯನ್ನು ವಿಶ್ಲೇಷಣೆ ಮಾಡಿದಾಗ ಹೇಗಿದ್ದರೂ ಜ್ಞಾನಿಗಳು ರಾಯರು ಅಂತ ನಮಗೆ ತಿಳಿಯತ್ತೆ. ಯಾರೋ ಒಬ್ಬರು ಬಂದು ಪ್ರಶ್ನೆ ಮಾಡಿದ್ರು, ಆ ಊಟಕ್ಕೋ ದೇವರ ಪೂಜೆಗೋ ತಂಬಿಗೆಗಳಿಟ್ಕೊಂಡಿರ್ತೇವೆ ನಾವು. ಹುಣಸೆ ಹಣ್ಣು ಕಂಡು ಎಷ್ಟು ದಿವಸ ಆಗಿರುತ್ತೋ ಗೊತ್ತಿರೋದಿಲ್ಲ, ಹಾಗಿರುತ್ತೆ ಅದರ ಅವ್ಯವಸ್ಥೆ. ಅದರಂತೆ ಪುರಂದರದಾಸರ ಪಾಪ ತಂಬಿಗೆ ಇಟ್ಕೊಂಡಿದ್ರು. ಅದರ ಹೊರಗಿನ ಭಾಗ ಬಹಳ ಅವ್ಯವಸ್ಥಿತ ರೀತಿಯಲ್ಲಿರುತ್ತೆ. ಆವಾಗ ಬಂದು ಕೇಳ್ತಾರೆ. ಆಗದೇ ಇರೋರು ಆ ಕಾಲಕ್ಕೂ ಇದ್ದರು. ಅದರಿಂದ ಬಂದು ಪ್ರಶ್ನೆ ಮಾಡ್ತಾರೆ, ಕುಹಕ ಯುಕ್ತಿ ಮಾಡ್ತಾರೆ. ಏನಿದು ಇಷ್ಟು ತಂಬಿಗೆಗೆ ಒಂದು ದಿವಸ ಹುಣಸೆ ಹಣ್ಣು ಹಚ್ಚಿ ತೊಳ್ಕೊಳ್ಬಾರ್ದೆ ಅಂತ ಕೇಳ್ತಾರೆ. ಆಗ ಅದರ ಒಳಗಿನ ಭಾಗವನ್ನು ಪುರಂದರದಾಸರು ತೋರಿಸ್ತಾರೆ. ಆ ಒಳಗಿನ ಭಾಗ ಥಳ 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 ಹೊಳಿತಾ ಇರುತ್ತೆ. ನಮ್ಮದು ಹೀಗಿರೋದಿಲ್ಲ. ಹೊರಗಡೆ ಮಾತ್ರ ಶುಭ್ರವಾಗಿ ತೊಳಿತೇವೆ, ಒಳಗಡೆ ತೊಳ್ಕೊಳ್ಳೋದೇ ಇಲ್ಲ. ಆ ಒಳಗಡೆ ತೊಳೆಯೋದು ಮುಖ್ಯ ಅಂತ ಹೇಳ್ತಾರೆ. ಅದರಂತೆ ನಾವು ಹೊರಗಡೆ ಶುಚಿರ್ಭೂತರಾಗೋದು ಮುಖ್ಯ ಅಲ್ಲ, ಆಂತರಿಕವಾಗಿ ಶುದ್ಧತೆಯನ್ನು, ಕಾಮಕ್ರೋಧಾದಿಗಳನ್ನು ಪರಿತ್ಯಾಗ ಮಾಡುವುದರ ಮೂಲಕವಾಗಿ ಆಂತರಿಕ ಶುದ್ಧತೆಯನ್ನು ಪಡೆದುಕೊಳ್ಬೇಕು. ಅದು ಹೇಗೆ ಸಾಧ್ಯವಾಗುತ್ತೆ ಅಂದರೆ ವಾಗ್ದೇವತಾ ಸರಿದಮುಂ ವಿಮಲೀಕರೋತು. ರಾಯರ ಆ ಪಾದೋದಕಗಳನ್ನು ಸ್ವೀಕಾರ ಮಾಡೋದ್ರಿಂದಾಗಿ ನಮಗೆ ಆಂತರಿಕ ಶುದ್ಧಿ ಅಷ್ಟೇ ಅಲ್ಲ, ಬಾಹ್ಯ ಶುದ್ಧಿ ಎರಡನ್ನೂ ರಾಘವೇಂದ್ರ ಸ್ವಾಮಿಗಳು ಕೊಡ್ತಾರೆ. ಅದಕ್ಕೋಸ್ಕರ ಹೇಳಿದ್ರು ಮಧ್ವಿಜಯಕಾರರು ಆ ಕಾಲಕ್ಕೆಲ್ಲ ಮಂದಂ ಮಂದಂ ಮನಸ್ಸಿ ಚ ಸತಾಂ ಹಂತ ನೂನಂ ತಿರೋಭೂತ್ ಅಂತ. ಎಲ್ಲ ಅಜ್ಞಾನ ಅನ್ನೋದು ಎಲ್ಲ ಕಡೆ ಕವಿದು ಹೋಗಿದೆ, ಜ್ಞಾನ ಬಹಳ ದುರ್ಲಭ ಆಗಿದೆ. ಆಗ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ಶ್ರೀಮದಾಚಾರ್ಯರು ಅವತಾರ ಮಾಡಿದ್ರು. ಆ ಸಂದರ್ಭವೂ ಹಾಗೇ ಇತ್ತು. ಯಾತಕ್ಕೋಸ್ಕರ ಸಾಧ್ಯವಾಯಿತು ಅಂತಂದರೆ ಶ್ರೀಮದ್ ಭಾಷ್ಯದಲ್ಲಿ ಆಚಾರ್ಯರೇ ಹೇಳ್ತಾರೆ, ಪ್ರಾರಂಭ ಆಗೋದೇ ಆ ರೀತಿಯಲ್ಲಿ. ಗೌತಮರ ಶಾಪದಿಂದಾಗಿ ಎಲ್ಲ ಕಡೆ ಅಜ್ಞಾನ ಬಂದು ಹೋಗುತ್ತೆ. ಆಗ ದೇವತೆಗಳು ಪ್ರಾರ್ಥನೆ ಮಾಡಿದ ಮೇಲೆ ಪುನಃ ವೇದವ್ಯಾಸ ದೇವರು ಅವತಾರ ಮಾಡಿ 564 ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟು ವೇದಗಳ ವಿಭಾಗವನ್ನು ಮಾಡಿ ಸಜ್ಜೀವರಾಶಿಗಳಿಗೆ ಆ ಮಹದುಪಕಾರವನ್ನು ಮಾಡಿಕೊಡ್ತಾರೆ. ಅನಂತರದಲ್ಲಿ ಆಚಾರ್ಯರು ಬಂದು ಆ ಎಲ್ಲ ವೇದವ್ಯಾಸರ ಸೂತ್ರಗಳಿಗೆ ಭಾಷ್ಯಾದಿಗಳನ್ನು ರಚನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಗೌತಮರ ಶಾಪದಿಂದಾಗಿ ಹಿಂದೆ ಏನು ಜ್ಞಾನ ಅದು ವಿಸ್ಮೃತಿಯನ್ನು ಹೊಂದಿತ್ತು, ಈಗ ಅದೇ ಗೌತಮ ಗೋತ್ರದಲ್ಲಿ ಬಂದಂತಹ ರಾಯರು ಅದನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ರಾಯರು ಗೌತಮ ಗೋತ್ರದವರು, ಅವರ ತಂದೆ ತಿಮ್ಮಣ್ಣ ಭಟ್ಟರು ಎಲ್ಲರೂ ಕೂಡ, ಕನಕಾಚಲಾಚಾರ್ಯ ಎಲ್ಲ ಭಟ್ಟರು ಕೂಡ ಅದೇ ಗೌತಮ ಗೋತ್ರದವರು. ಆದ್ದರಿಂದ ಹಿಂದೆ ಏನು ಗೌತಮ ಋಷಿಗಳ ಶಾಪ ಇತ್ತು, ಒಂದು ರೂಪದಲ್ಲಿ ಹಾಗೆ ಅವರ ಅನುಗ್ರಹದಿಂದ ಅದೇ ವಂಶದಲ್ಲಿ ಬಂದು ಉದ್ಧಾರವನ್ನು ಮಾಡ್ತಾ ಇದ್ದಾರೆ ರಾಯರು. ಮತ್ತಷ್ಟೇ ಅಲ್ಲ, ಗಂಗೆಯನ್ನು ಕೇಳ್ತೇವೆ ನಾವು. ಗಂಗೆ ಭೂಮಿಗೆ ಬರಲಿಕ್ಕೆ ಭಗೀರಥ ಬಹಳ ಪ್ರಯತ್ನಪಟ್ಟ. ಭಗೀರಥ ಪ್ರಯತ್ನ ಅಂತಲೇ ಪ್ರಸಿದ್ಧಿಯಾಗಿದೆ ಜಗತ್ತಲ್ಲಿ. ಆದರೆ ರಾಯರ ಆ ಕಾರುಣ್ಯ ಎಷ್ಟು ಅಂತಂದರೆ ವರ್ಣನೆ ಮಾಡ್ತಾರೆ. ಆಚಾರ್ಯರ ಶಾಸ್ತ್ರವೆಲ್ಲ ಗಂಗೆ ಇದ್ದ ಹಾಗೆ. ಭಗೀರಥ ಪ್ರಯತ್ನ ಬೇಕು ನಮಗೆ. ಆಚಾರ್ಯ ಶಾಸ್ತ್ರವನ್ನು ಕರಗತ ಮಾಡಿಕೊಳ್ಬೇಕು ಅಂದರೆ 37 ಗ್ರಂಥಗಳನ್ನು ನಾವು ಕರಗತ ಮಾಡಿಕೊಳ್ಬೇಕು ಅಂದರೆ ಭಗೀರಥ ಪ್ರಯತ್ನ ಮಾಡಬೇಕು, ಬಹಳ ಶ್ರಮಪಟ್ಟು ಓದಬೇಕು. ಗುರುಗಳ ಅನುಗ್ರಹ ಆದರೆ ಆವಾಗ ಓದಿದ್ದು ಸಿದ್ಧಿಯಾಗತ್ತೆ. ಈ ರಾಯರ ಕರುಣೆ ಹೇಗೆ ಅಂತಂದರೆ ನಾವು ಭಗೀರಥ ಪ್ರಯತ್ನ ಪಡೋದು ಬೇಡ, ಅನಾಯಾಸವಾಗಿ ಆಚಾರ್ಯರ ಶಾಸ್ತ್ರವನ್ನು ನಮಗೆ ತಿಳಿಸ್ಕೊಡ್ತಾರೆ. ಆದ್ದರಿಂದ ರಾಯರ ಕಾರುಣ್ಯ ಅಷ್ಟು ದೊಡ್ಡದು ಅಂತ ಹೇಳ್ತಾರೆ. ಆದ್ದರಿಂದ ನಾವು ರಾಯರು ಹಾಕಿಕೊಟ್ಟಂತಹ ಆ ಮಾರ್ಗದಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡಬೇಕು. ಯಾಕೆ ಅಂತಂದರೆ ಯಾವ್ಯಾವುದನ್ನೂ ಹಬ್ಬ ಮಾಡ್ತೇವೆ ನಾವು, ಅದು ಯಾವುದೂ ಹಬ್ಬ ಅಲ್ಲ. ನಿಜವಾದ ಹಬ್ಬ ಅಂತಂದರೆ ಇಂಥ ಜ್ಞಾನಿಗಳ ವರ್ಧಂತಿಯನ್ನು ಆಚರಣೆ ಮಾಡುವುದೇ ದೊಡ್ಡ ಹಬ್ಬ. ಪುರಂದರದಾಸರಂದರು, ಸಾಧು ಸಜ್ಜನರೊಳಿರುವುದೇ ಹಬ್ಬ, ವೇದಾಂತದರ್ಥವ ತಿಳಿಯುವುದೇ ಹಬ್ಬ ಅಂಥೇಳಿ. ಇಂತಹ ಸಾಧು ಸಜ್ಜನರನ್ನು ನಾವು ಕೂಡಿಕೊಂಡು ಜನ್ಮ ಸಾರ್ಥಕ ಮಾಡಿಕೊಂಡಾಗ ಆ ಆನಂದ ಏನಿದೆಯಲ್ಲ, ಆ ಹಬ್ಬದಲ್ಲಿ ಬಹಳ ಆನಂದ ಇರುತ್ತೆ ನಮಗೆ. ನಿಜವಾದ ಆನಂದ ಅಂತಂದರೆ ಇಂತಹ ಹಬ್ಬವನ್ನು ಆಚರಣೆ ಮಾಡುವಂತಹದ್ದೇ ದೊಡ್ಡ ಆನಂದ. ಆದ್ದರಿಂದ ಸಾಧು ಸಜ್ಜನರೊಳಿರುವುದೇ ಹಬ್ಬ, ವೇದಾಂತದ ಅರ್ಥವ ತಿಳಿಯುವುದೇ ಹಬ್ಬ. ಅಂತಹ ಗುರುಗಳ ಅನುಗ್ರಹದಿಂದಾಗಿ ಎಲ್ಲ ವೇದದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದೇನಿದೆಯಲ್ಲ, ಅದೇ ದೊಡ್ಡ ಮಹದಾನಂದ, ಅದೇ ದೊಡ್ಡ ಹಬ್ಬ ಆಚರಣೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು.
ಹೇಗೆ ಪ್ರಾರ್ಥನೆ ಮಾಡಬೇಕು ದಾಸರಾಯರು ತಿಳಿಸಿಕೊಡ್ತಾರೆ. ಕೋರಿ ಕರೆವೆ ಗುರು ಶ್ರೀ ರಾಘವೇಂದ್ರನೇ ಬಾರೋ ಮಹಾ ಪ್ರಭುವೇ, ಬಾರಯ್ಯ ಬಾಬಾ ಬಾರೋ ಮಹಾ ಪ್ರಭುವೇ. ಕೋರಿ ಕರೆವೆ ಗುರು ಶ್ರೀ ರಾಘವೇಂದ್ರನೇ ಬಾರೋ ಮಹಾ ಪ್ರಭುವೇ, ಬಾರಯ್ಯ ಬಾಬಾ ಬಾರೋ ಮಹಾ ಪ್ರಭುವೇ. ಚಾರು ಚರಣಯುಗ ಸಾರಿ ನಮಿಪೆ ಬೇಗ, ಚಾರು ಚರಣಯುಗ ಸಾರಿ ನಮಿಪೆ ಬೇಗ. ಬಾರೋ ಹೃದಯ ಸುಖ ಸಾರ ರೂಪವ ತೋರೋ, ಕೋರಿ ಕರೆವೆ ಗುರು ಶ್ರೀ ರಾಘವೇಂದ್ರನೇ ಬಾರೋ ಮಹಾ ಪ್ರಭುವೇ, ಬಾರಯ್ಯ ಬಾಬಾ ಬಾರೋ ಮಹಾ ಪ್ರಭುವೇ. ಎಲ್ಲಿ ನೋಡಲು ಹರಿ ಅಲ್ಲೇ ಕಾಣುವನೆಂದು ಶುಲ್ಲ ಕಂಭವನೊದೆದು, ಎಲ್ಲಿ ನೋಡಲು ಹರಿ ಅಲ್ಲೇ ಕಾಣುವನೆಂದು ಕ್ಷುಲ್ಲ ಕಂಭವನೊದೆದು. 3 ಅವತಾರವನ್ನು ವರ್ಣನೆ ಮಾಡ್ತಾರೆ. ಮೊದಲು ಪ್ರಹ್ಲಾದರಾಜರ ಅವತಾರ, ಯಾವ ರೀತಿಯಾಗಿ ನರಸಿಂಹದೇವರ ಪ್ರಾದುರ್ಭಾವ ಆಯಿತು, ಎಲ್ಲಿ ನೋಡಿದರಲ್ಲಿ ಹರಿ ತಾನೇ ಒದಗುವ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಲು ಹರಿ ಅಲ್ಲೇ ಕಾಣುವನೆಂದು ಕ್ಷುಲ್ಲ ಕಂಭವನೊದೆದು. ನಿಲ್ಲದೆ ನರಹರಿ ಚೆಲ್ವಿಕೆ ತೋರಿದ, ನಿಲ್ಲದೆ ನರಹರಿ ಚೆಲ್ವಿಕೆ ತೋರಿದ. ಫುಲ್ಲಲೋಚನ ಶಿಶು ಪ್ರಹ್ಲಾದನಾಗಿ ಬಾರೋ, ಕೋರಿ ಕರೆವೆ ಗುರು ಶ್ರೀ ರಾಘವೇಂದ್ರನೇ ಬಾರೋ ಮಹಾ ಪ್ರಭುವೇ, ಬಾರಯ್ಯ ಬಾಬಾ ಬಾರೋ ಮಹಾ ಪ್ರಭುವೇ.